ಇನ್ನು ಗೋಮೂತ್ರದಲ್ಲಿ ನಾವು ಔಷಧಿಯನ್ನ ರೆಡಿ ಅರ್ಕ ಮಾಡಿ, ಅರ್ಕದಲ್ಲಿ ಸ್ಪೆಷಲ್ ಆಗಿ ಗಿಡಮೂಲಿಕೆಯನ್ನು ಹಾಕಿ ಇದನ್ನ ಮಾಡ್ತೀವಿ. ಇದು ಕರ್ಣಬಿಂದು ಅಂದ್ರೆ ಕಿವಿಗೆ ಸಂಬಂಧಪಟ್ಟಂತದ್ದು ಯಾವುದೇ ತೊಂದರೆಯಲ್ಲಿ ಇದನ್ನ ರಾತ್ರಿ ಮಲ್ಕೊಳ್ಳುವಾಗ 2 ಹನಿ ಕಿವಿಗೆ ಹಾಕೊಳ್ಳೋದು. ಹೀಗೆ ನಾಸಿಕ್ ಹನಿ, ಕರ್ಣಬಿಂದು 3 ಥರದ್ದು ಔಷಧಿಗಳನ್ನು ನಾವು ತಯಾರು ಮಾಡ್ತೇವೆ. ಹೀಗೆ ಗೋಮೂತ್ರದಿಂದ ನಾವು ಬೆಳೆಗೆ ಲಾಭ ಆಯಿತು, ಅಂದರೆ ಜೀವಾಮೃತ ಮತ್ತು ಅರ್ಕ ಔಷಧಿಯಾಗಿ. ಇನ್ನು ಗೋಮಯ ಗೊಬ್ಬರ ರೀತಿಯಲ್ಲಿ ಬಳಸಿ ಇನ್ನೂ ಮಿಕ್ಕಿದಾಗ ನಾವು ಮನೆಗೆ ಬೇಕಾಗ್ತಕ್ಕಂಥ ಅಲಂಕಾರಿಕ ವಸ್ತುಗಳನ್ನು ನಾವು ತಯಾರು ಮಾಡಬಹುದು. ಇದು ಕೂಡ ನಾವು ತರಬೇತಿ ಹೇಳ್ಕೊಡ್ತೇವೆ. ಇದು ನೋಡಿ, ಇದು ರಾಧಾಕೃಷ್ಣ, ಶಿವ ಪಾರ್ವತಿ. ಆ ನಂತರ ಮನೆಗೆ ಬೇಕಾಗ್ತಕ್ಕಂಥ ಯಾವ್ಯಾವುದೇ ತಂದು ಊದ್ಗಡ್ಡಿ ಕರ್ಪೂರ ಸುಡ್ತೇವೆ. ಅದ್ರ ಬದಲಾಗಿ ಈ ಸಾಂಬ್ರಾಣಿ ಕಪ್ಪುಗಳಂತ ಮಾಡ್ತೇವೆ. ಇದು ಕೂಡ ಗೋಮಯ ಅಂದ್ರೆ ಸಗಣಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಒಂದು ಪದಾರ್ಥ. ಇದು ಸಾಂಬ್ರಾಣಿ ಕಪ್ಪು, ಧೂಪದ ಕಪ್ಪು. ಇದರಲ್ಲಿ ಧೂಪದ ಬತ್ತಿನೂ ಮಾಡ್ತೇವೆ. ಇದು ಅರ್ಧ ಗಂಟೆ ಉರಿಯುತ್ತೆ, 30ರಿಂದ 40 ನಿಮಿಷ ತನಕ ಉರಿಯುತ್ತೆ. ಇದು ಗಾಳಿ ಕಮ್ಮಿ ಇತ್ತಂದ್ರೆ 40 ನಿಮಿಷ ಉರಿಯುತ್ತೆ ಒಂದು ಕಪ್ಪು. ಇದು ಸೊಳ್ಳೆನೂ ಕೂಡ ಬರಲ್ಲ, 2 in 1. ಆನಂತರ ನಾವು ನಮ್ಮ ಒಂದು ಹಿಂದೂ ಧರ್ಮದ ಸನಾತನ ಪ್ರಕಾರ ಬಿದಿರನ್ನು ನಾವು ಸುಡಂಗಿಲ್ಲ. ಆದರೆ ದಿನನಿತ್ಯ ನಾವು ಯಾವುದೋ ಒಂದು ರೂಪದಲ್ಲಿ ದಿನನಿತ್ಯ ಸುಡ್ತಾ ಇದ್ದೇವೆ. ಅದು ಮೊದಲನೇದ್ದು ಊದುಗಡ್ಡಿ. ನೋಡಿ, ಬಿದಿರು ಅದೊಂದು, ಇನ್ನೊಂದು ಕೆಮಿಕಲ್, ಪರಿಸರ ನಾಶಿ ಮತ್ತು ನಮ್ಮ ಹಿಂದೂ ಧರ್ಮದ ಒಂದು ವಿರುದ್ಧ ನಾವು ಬಳಸ್ತಾ ಇದ್ದೀವಿ. ಅದಕ್ಕೆ ಅದರ ಬದಲಾಗಿ ಇಂಥವುಗಳನ್ನು ನಾವು ಬಳಸಿದಾಗ ನೋಡಿ, ಒಂದು ಗೋವಿಗೆ ನೀವು ಆಹಾರ ಕೊಟ್ಟಾಗುತ್ತೆ. ಗೋಶಾಲೆಯ ಉತ್ಪನ್ನಗಳನ್ನು ನೀವು ಖರೀದಿ ಮಾಡಿದಾಗ, ಪರ್ಚೇಸ್ ಮಾಡಿದಾಗ, ಕೊಂಡ್ಕೊಂಡಾಗ ಒಂದು ಹಸುವಿಗೆ ನೀವು ಆಹಾರ ಕೊಟ್ಟಂಗಾಗುತ್ತೆ. ಅಥವಾ ನೀವೇ ಸಾಕಿ ಪೋಷಣೆ ಮಾಡಿ, ನಿಮ್ಮ ಆರೋಗ್ಯ ಉಳಿಯುತ್ತೆ. ಯಾರ ಮನೆಯಲ್ಲಿ ಒಂದು ನಾಟಿ ಹಸು ಇದೆ, ಅವ್ರ ಮನೆಯಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಇದ್ದ ಹಾಗೆ. ನಿಮ್ಗೆ ಯಾವುದೂ ತೊಂದರೆ ಇಲ್ಲವೇ ಇಲ್ಲ. ಹೊರದೇಶದಲ್ಲಿ 1 ಗಂಟೆಗೆ 15,000 ರೂಪಾಯಿ. ಕೌ ಹಬ್ಬಿಂಗ್ ಅಂತ ಒಂದು ಸಂಘ, ಕೌವನ್ನ ಅಂದ್ರೆ ಆಕಳನ್ನ ಹಸುವನ್ನ ಅಪ್ಕೊಳ್ಳೋದು 1 ಗಂಟೆ 15,000 ರೂಪಾಯಿ. ನಾವು ಎಷ್ಟು ಪುಣ್ಯವಂತರು. ಹಾಗೆ ನಾವು ಅದರ ಉಸಿರನ್ನ ನಾವು ತಗೊಂಡ್ರೆ ಸಾಕು, ನಮ್ಮ ದೇಹದಲ್ಲಿರ್ತಕ್ಕಂಥ ಏರುಪೇರುಗಳು ಸಮನಾಗಿ ಬರ್ತಾವೆ. ಅಂದ್ರೆ ವಾತ ಪಿತ್ತ ಕಫ ಇನ್ಬ್ಯಾಲೆನ್ಸಿಂಗ್ ಆಗಿ ಏರುಪೇರಾಗಿರುತ್ತೆ. ಆ ವಾತ ಪಿತ್ತ ಕಫ ನಮಗೆ ಬ್ಯಾಲೆನ್ಸಿಂಗ್ ಅಂದ್ರೆ ಸಮನಾಗಿ ಇರಬೇಕು ಅಂತಂದ್ರೆ ಮೂಲ ನಮಗೆ ಒಂದು ನಾಟಿ ಹಸು ಬೇಕು. ಯಾಕಂದ್ರೆ 24 ಗಂಟೆಯಲ್ಲಿ ಕಸವನ್ನ ತಿಂದು ಅಮೃತವನ್ನು ಕೊಡ್ತಕ್ಕಂಥ ಒಂದು ಇದೇ ಪ್ರಪಂಚದಲ್ಲಿ ಆ ಹಸು ಒಂದೇ. 24 ಗಂಟೆ ಅಷ್ಟೇ, ಹೆಚ್ಚಿಗೆ ಬೇಡ. ಯಾವ ಮಿಷನ್ ಕೊಡಲ್ಲ ಇದನ್ನ. ಹಾಗೆ ಅವಳು ಬಂದಿರದೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ. ಅದಕ್ಕೆ ಇದು ಸಾಂಬ್ರಾಣಿ ಕಪ್ಪು. ಇದು ಧೂಪ ಬತ್ತಿ. ಸೊಳ್ಳೆ ಬತ್ತಿ ಅಂತ ಹೊರಗಡೆ ಹಚ್ಚಿದ್ರೆ ಸೊಳ್ಳೆ ಬತ್ತಿ, ದೇವ್ರ ಮನೆ ಹಚ್ಚಿದ್ರೆ ಧೂಪ ಬತ್ತಿ, 2 in 1. ಇದು ಕೂಡ ನಮ್ಮ ನಾಟಿ ಹಸಿನ ಸಗಣಿಯಿಂದನೇ ಮಾಡಿರ್ತಕ್ಕಂಥದ್ದು. ಇವೆಲ್ಲ ನಿಮಗೆ ತರಬೇತಿ ನಾವು ಕೊಡ್ತಾ ಬರ್ತೀವಿ. ಇನ್ನು ಇವು ಆಂಟಿ ರೇಡಿಯೇಷನ್ ಚಿಪ್ ಅಂತ. ನಮ್ಮ ಸುತ್ತಮುತ್ತ ಮೊಬೈಲಿಂದ ಟವರ್ನಿಂದ ಬರ್ತಕ್ಕಂಥ ಕೋಟಿ ವೈರಾಣುಗಳು ನಮ್ಮ ಹತ್ರ ಓಡಾಡ್ತಾ ಇರ್ತವೆ. ಅದನ್ನ ಫಿಲ್ಟರ್ ಮಾಡುತ್ತೆ. ನಾವು ಬಳಸ್ತಕ್ಕಂಥ ಮೊಬೈಲಿನ ಹಿಂಭಾಗಕ್ಕೆ ಇದನ್ನ ಅಂಟಿಸ್ಕೋಬೇಕು. ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನ ಆಂಟಿ ರೇಡಿಯೇಷನ್ ಚಿಪ್. ಇದನ್ನು ಕೂಡ ನಾವು ನಿಮಗೆ ತರಬೇತಿ ಕೊಡ್ತೇವೆ. ಇದು ಕೂಡ ಕೊಂಡ್ಕೊಳ್ಳೋಕು ಗೋಮಯ, ಗೋಮೂತ್ರ, ಸಗಣಿ ಮತ್ತು ಗಂಜಲ್ಲಿ ಇದನ್ನು ಮಾಡೋದು. ಇದು ಕೂಡ ಪ್ರೂವ್ ಇದೆ. ಈಗ ಕೆಲವೊಂದು ಯೂನಿವರ್ಸಿಟಿಯವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಕಣದಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಜೀವಾಣುಗಳು ಅನ್ನೋದನ್ನ. ಅಂದ್ರೆ ಎಮ್ಮೆಯಲ್ಲಿ ಎಷ್ಟು, ಸೀಮೆ ಹಸುವಿನಲ್ಲಿ ಏನಿದೆ, ನಮ್ಮ ದೇಶೀಯ ಹಸುವಿನಲ್ಲಿ ಏನಿದೆ, ಯಾಕೆ ದೇಶೀಯ ಹಸು ಅಂತಾರೆ, ಬೇಕಲ್ಲ ಅದು. ಅವೆಲ್ಲ ಆಧಾರ ಇದೆ. ಇಯರ್ ರಿಂಗ್ಸ್ ಇವು ಕೂಡ ಸಗಣಿಯಲ್ಲೇ ಮಾಡಿರೋದು. ಕಿವಿ ಬೋಲೆ, ಅಲಂಕಾರಿಕ ವಸ್ತುಗಳಿವು.
ಕಿವಿಗೆ ನೋಡಿ ಯಾವ್ಯಾವ ಇಟ್ಕೊಂಡ್ರೆ ಇವು ನಮ್ಮ ಜೊತೆಯಲ್ಲಿದ್ರೆ ಸಾಕು, ನಮ್ಮ ಯಾವುದೇ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಹತ್ರ ಯಾವುದೇ ನೆಗೆಟಿವ್ ಸುಳಿಯಲ್ಲ. ಇಲ್ಲ ಸ್ವತಃ ನೀವೇ ಮಾಡ್ತೀರಾ ಸರ್? ಹೌದು, ಶ್ರೀರಾಮಲಲ್ಲ. ಇವು ವಾಲ್ ಸ್ಟಿಕ್, ಗೋಡೆಗೆ ಅಂಟಿಸವು. ಸ್ವಸ್ತಿಕ್, ಓಂ ಶ್ರೀ, ಇದೆಲ್ಲ ಗೋಮಯದಿಂದ, ಗೋಮಯ ಸಗಣಿಯಿಂದನೇ ಮಾಡ್ರಿ ಇವೆಲ್ಲ. ಇದು ಇವೆಲ್ಲ ಇಲ್ಲಿದೆ. ಕೀ ಚೈನ್ಸ್. ಹಾ, ಕೀ ಚೈನ್ಸ್. ಓಕೆ, ಎಲ್ಲ ಗೋಮಯ. ಇದು ದೇವರ ಮನೆಗೆ ಅಥವಾ ಕಾರ್ಗಳಿಗೆ ಅಂಟಿಸೋದಕ್ಕೆ. ಗೌರಮ್ಮ, ಗಣೇಶ. ಇಷ್ಟು ಸರಿ. ಇವೆಲ್ಲ ಗೋಮಯ. ಅವು ಡೈ, ಅವು ಡೈ. ಅದು ಗೋಮಯ. ಕಡ್ಡಿಗಳು, ಕಡ್ಡಿ ಇವು ಶ್ವೇತಾರ್ಕ ಅಂದ್ರೆ ಬಿಳಿ ಎಕ್ಕ. ಬಿಳಿ ಎಕ್ಕದ ಗಿಡದ ಕಡ್ಡಿಗಳಿವು ಒಣಗಿಸುತ್ತೇವೆ. ಇದು ಕೂಡ ಅದ್ಭುತವಾದಂತಹ ಶಕ್ತಿ ಇದೆ ಈ ಗಿಡದಲ್ಲಿ. ಇದನ್ನ ಅದರ ಬೇರು ಅಥವಾ ಕಾಂಡದಿಂದ ನಾವು ಗಣೇಶನ ಮಾಡಿ ಮನೆಯಲ್ಲಿ ಪೂಜಿಸ್ತಾ ಬರಬೇಕು. ಆ ನಂತರ ಮಣಿಗಳನ್ನ ಮಾಡ್ಕೋಬಹುದು. ಈ ರೀತಿ ಮಾಲೆನೂ ಮಾಡ್ಬೋದು, ಕೈಗೆ ಹಾಕೊಳ್ಳುವ. ಇದು ನೋಡಿ, ಇದು ಗೋಮಯ, ವೃಷಭ ಮಾಲೆ, ವೃಷಭ ಮಣಿ, ಗೋಮಯ ಮಾಲೆ. ಹಸುವಿನಿಂದ ಬರ್ತಕ್ಕಂಥ ಬಿತ್ತಿಗೆ ಅವನ ಸಂಗ್ರಹ ನ್ಯಾಚುರಲ್. ಇದು ಇದೇ ತಯಾರು ಮಾಡಿದೆಲ್ಲ ಇಲ್ಲ, ನ್ಯಾಚುರಲ್ ಮಣಿ ಇದು. ಅದಕ್ಕೆ ದಾರ ಏರಿಸಿ ಹಾಕೊಳ್ಳೋದು. ಅದ್ಭುತವಾದಂತ ಶಕ್ತಿ. ಇವನ್ನ ಸಂಗ್ರಹ ಮಾಡಿ ಇವನ್ ಕಟ್ ಮಾಡಿ ಇವಕ್ಕೆ ಆಕಾರ ಕೊಟ್ಟಾಗ ಇವು ಈ ರೀತಿ ಬರ್ತವೆ. ಇದೆಲ್ಲ ಗೋಮಯ ಪೌಡರ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಇದನ್ನ ಮಿಷನ್ಗೆ ಹಾಕಿಸಿ ಆ ನಂತರ ಇವನ್ನ ರೆಡಿ ಮಾಡ್ಕೊಳ್ಳೋದು. ಇನ್ನ ಬೆರಣಿ. ಸರ್, ಬೆರಣಿ ಇಷ್ಟೊಂದು ಸ್ಟಾಕ್ ಇಟ್ಟಿದ್ರೆ ಇದು ನೀವು ಇದನ್ನ ಪಂಚಗವ್ಯ ಘೃತ ಮಾಡೋದಕ್ಕೆ ನಾನು ಬೆರಣಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಯಾಕಂದ್ರೆ ಅದನ್ನ ಸೌದೆಯಲ್ಲೆಲ್ಲ ಇದನ್ನ ಪಂಚಗವ್ಯ ಘೃತವನ್ನ ನಾವು ತಯಾರು ಮಾಡ್ಬೇಕಾದ್ರೆ ಇದನ್ನ ದೇಶೀಯ ಹಸುವಿನ ಬೆರಣಿಯಲ್ಲೇ ಅದನ್ನ ತಯಾರು ಮಾಡ್ಬೇಕು. ಸರ್, ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ? ಹೌದು, ಬೆರಣಿನೂ ಕೊಡ್ತೀವಿ. ಪಂಚಗವ್ಯ ಘೃತ ತುಪ್ಪ ಸಿಗುತ್ತೆ. ಇವು ಅಗ್ನಿಹೋತ್ರದ ಬೆರಣಿವು. ಅಗ್ನಿಹೋತ್ರದ ಬಗ್ಗೆ ಹೇಳಿ ಸರ್. ಸರ್, ಇದು ಅಡಿಕೆ ಸಿಪ್ಪೆ ಇದು ಇಟ್ಕೊಂಡಿರೋದಿಲ್ಲ? ಇವು ದನಗಳಿಗೆ ಮೇವು. ಇದು ಮೇವ. ಯಾಕಂದ್ರೆ ಮಳೆಗಾಲದಲ್ಲಿ ಆಚೆ ಬಿಡಲ್ಲ, ಅವಾಗ ಮನೆಯಲ್ಲೇ ಕಟ್ಟಿದಾಗ ಇವು ಮೇವನ್ನ ಪುಡಿ ಮಾಡಿ ತಿನ್ಸೋದಕ್ಕೆ ಇವನು ಸಂಗ್ರಹ ಮಾಡ್ಕೊಂಡಿದ್ದೀವಿ. ಸರ್, ಇದೇನು ಬೆಡ್ ತರ ಇದೆ, ಇದ್ರ ಬಗ್ಗೆ ಹೇಳಿ. ನೋಡಿ, ಇದು ನಾನು ಮಲಗತಕ್ಕಂತ ಗೋಮಯದಿಂದ ಮಾಡಂತ ಇಟ್ಟಿಗೆ ಹಾಸಿಗೆ. ಇದು ಇದ್ರ ಮೇಲೆ ಮಲ್ಕೊಳ್ಳೋದು. ಎಂತ ಬೇಸಿಗೆಯಲ್ಲೂ ಕೂಡ ಇದು ಕಾಯಲ್ಲ. ನೋಡಿ ಎಷ್ಟು ತಂಪು ಇದೆ ಇದು ಬೇಸಿಗೆ. ಇದು ಒಳ್ಳೆ ನಿದ್ದೆ ಬರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದ್ರೆ ಗೋಮಯದ ಮುಖಾಂತರ ನೀವು ಮಾಡಿರ್ತಕ್ಕಂತ ಹಾಸಿಗೆ ಇದೆ? ಹೌದು, ಹಾಸಿಗೆ, ಗೋಮಯ ಹಾಸಿಗೆ, ಸಗಣಿಯಿಂದ ತಯಾರು ಮಾಡಿದಂತ ಹಾಸಿಗೆ. ನೀವು ಇದ್ರ ಮೇಲೆ ಮಲ್ಕೊಳ್ಳೋದು. ಸರ್, ಈ ತರ ಬೇರೆ ಯಾರಾದ್ರೂ ಕೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಇದು? ಹೌದು, ಮಾಡ್ಕೊಡ್ತೀರಾ? ಇಟ್ಟಿಗೆ ತರ ಮಾಡಿ ಅದನ್ನ. ಹೌದು, ಇದು 1 ಇಂಚ್ ದಪ್ಪ ಇಟ್ಟಿಗೆ ಇದೆ. ಇದು ಅದು ಗೋಮಯದ್ದೇ. ಇದು ನೋಡಿ, ಇಲ್ಲಿ ಬಿಟ್ಟಿದೆ ನೋಡಿ, ಕಾಣುತ್ತೆ ನೋಡಿ ಇಲ್ಲಿ ಇಟ್ಟಿಗೆ. ಆ ಇಟ್ಟಿಗಳನ್ನ ಜೋಡಿಸಿ ಅದ್ರ ಮೇಲೆ ಮತ್ತೆ ಲೇಪನ ಮಾಡ್ಕೊಂಡಿರೋದು. ವಾರದಲ್ಲಿ ಒಂದ್ಸರಿ ಇದನ್ನ ಮತ್ತೆ ಸಾರಿಸ್ತೇನೆ ನಾನು. ಬೇರೆ ಇದ್ರ ಮೇಲೆ ಇನ್ನೇನು ಬಟ್ಟೆ ಒಂದು ಬಟ್ಟೆ, ಒಂದು ಬೆಡ್ಶೀಟ್ ಒಂದು ಹಾಕೋತೇವೆ. ಚೆನ್ನಾಗಿದೆ ಸರ್ ಇದು. ಇದನ್ನ ನಾನೆಲ್ಲೂ ನೋಡಿರ್ಲಿಲ್ಲ, ಇಲ್ಲೇ ನೋಡ್ತಾ ಇರೋದು. ಗೋಮಯ ಬೆಡ್. ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಶರೀರಕ್ಕೆ.
ಕಾಡು ಮೊಲದ ಪಿಚ್ಚಿಗೆ. ಹಾ ಹಾ. ಅದರಿಂದ ಏನ್ ಬೆನಿಫಿಟ್ ಆಗುತ್ತೆ ಕಾಡು ಮೊಲದ ಪಿಚ್ಚಿಗೆಯಿಂದ? ಇವು ಕಾಡು ಮೊಲದ ಪಿಚ್ಚಿಗೆ ಸಂಗ್ರಹ ಮಾಡೋದು ಇವನ್ನ ಓಕೆ. ನೋಡಿ, ಹೌದು. ಇವು ನ್ಯಾಚುರಲ್. ಓಕೆ. ಇದು ಕೂಡ ಒಳ್ಳೆ ಔಷಧಿ. ಹಾ. ಹೇಗಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಚರ್ಮದ ಕಾಯಿಲೆಗೆ ಇದನ್ನ ಆಡಿನ ಹಾಲು ಅಥವಾ ದೇಶೀಯ ಹಸುವಿನ ಹಾಲು ಅಥವಾ ತುಪ್ಪದಲ್ಲಿ ತೇಯ್ದು ಇದನ್ನ ಲೇಪನ ಮಾಡ್ಕೊಳ್ಳೋದು ತುಂಬಾ ಕೆಲಸ ಮಾಡಿ. ಇನ್ನು ಕಡುತ್ತಾ ಏನಾದ್ರೂ ಡಸ್ಟ್ ಅಲರ್ಜಿ ಆಗಿರುತ್ತೆ ಅಥವಾ ಸೋಂಕಾಗಿರುತ್ತೆ, ಅವಾಗ ಇದನ್ನ ಬಳಸ್ಬೇಕು. ಹಾಗಂತ ಯಾವ್ದೋ ಸಾಕಿರೋ ಮಲ ಅಲ್ಲ, ಕಾಡಲ್ಲಿ ನೀವು ಈ ಬೆಳಿಗ್ಗೆ ಹೋಗ್ಬಿಟ್ರೆ ಬೇಕಾದಷ್ಟು ಸಿಗುತ್ತೆ. ಅದನ್ನ ದೃಷ್ಟಿ ಹಾಯಿಸ್ಬೇಕು.